ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ದಾಸಗಾವ್ಯ ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತಹ ಹಾಗೂ ನೋಡುಗರು ಕೇಳುಗರಾದಂತಹ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಶ್ರೀ ಮೊದಲಕಾಲ ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ತ್ರಿವಿಡಿ ತಾಳವನ್ನು ನೋಡೋಣ ಅಂತ ಹೇಳ್ತಾ, ಪರಿಪರಿ ದೇಹದಿಂದ ಆಯಾಸ ಬಡಬಹುದು, ಧರಣಿಪತಿಯ ಬಾಧೆ ಸ್ವೀಕರಿಸಬಹುದು, ನರನಿಂದ ಬಲು ಪರಿ ನಿಂದ್ಯ ವೈದ್ಯಲಿಬಹುದು, ದಾರಿದ್ರ್ಯ ದೋಷ ಅನುಭವಿಸಬಹುದು, ಪರಿಯು ಇನಿತಾದವೆಲ್ಲ ಬಾರಲೇಕೆ ನಿನ್ನ ಸಿರಿಚರಣ ಹೃದಯದಲ್ಲಿ ಕಾಣದಿಪ್ಪ, ಪರಮ ದುಃಖವನ್ನು ದುಸ್ಸಹವಾಗಿದೆ ಪರಿಮಿತವೇ ಇಲ್ಲ ನೀನೇ ಬಲ್ಲಿ, ಕರಣ ಪ್ರೇರಕನಿಗೆ ಪ್ರತ್ಯೇಕ ಪೇಳುವುದೇಕೆ ಕರುಣಸಾಗರನೇ ಕಮಲ ನಯನ, ಮರಳೆ ಛಿದ್ರಗಳೆಷ್ಟು ಇರಲಿ ಮತ್ತಿರಲಿ, ತರುಳನ ಅಪರಾಧ ಕ್ಷಮಿಸಬೇಕೋ, ಕರಿರಾಜವರದ ಗುರು ವಿಜಯ ವಿಠಲರೇಯ, ಮೊರೆಯ ಹೊಕ್ಕೆನೋ ಸಲಹಬೇಕೋ ಕರುಣಿ. ನೋಡ್ರಿ, ಶೇಷದಾಸರ ಸುಳಾದಿಗಳಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ, ಭಗವಂತನ ಬಿಟ್ಟು ಭಕ್ತರು ಯಾವ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅರ್ಥ. ಅವರ ಮನಸ್ಸು ಯಾವಾಗಲೂ ಭಗವಂತನಲ್ಲೇ ಭಕ್ತರ ಮನಸ್ಸು ಲೀನ ಆಗಿ ಇರ್ತದೆ. ಅವನ ಒಂದು ಕ್ಷಣ ಆಗಲಿಕ್ಕೆ ಕೂಡ ಸಹಿಸಲಿಕ್ಕೆ ಆಗಂಗಿಲ್ಲ ಅನ್ನೋದನ್ನು ನಮಗಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ರೀತಿ ಇದ್ದವನು ಮಾತ್ರ ಭಗವದ್ ಭಕ್ತ ಅಂತ ಕರೆಸ್ಕೊಳ್ತಾನೆ ಹೊರತಾಗಿ ನಾವೆಲ್ಲ ಮಾಡೋದು ಸುಮ್ಮನೆ ಕಾಟಾಚಾರಕ್ಕೆ ಅಥವಾ ನಾವು ಬರೀ ಕರ್ಮಠರು. ಭಗವಂತನನ್ನ ಭಕ್ತಿ ಅನ್ನೋದು ಅರ್ಥನೇ ಬಹಳ ಮಹಾತ್ಮ ಜ್ಞಾನಪೂರ್ವಕ. ಎಲ್ಲ ಮನೆ ಮಡದಿ ಮಾತಾ ಪಿತೃ ಪ್ರತಿಯೊಂದು ನಾವು ಕಾಣುವಂಥ ಈ ದ್ರವ್ಯಗಳಲ್ಲಿರುವ ಅನೇಕ ಇದಕ್ಕಿಂತ ಸ್ನೇಹಕ್ಕಿಂತ ಅಧಿಕವಾಗಿ ಭಗವಂತನಲ್ಲಿ ಮಾಡೋದೇ ಪ್ರೀತಿ ಮಾಡೋದೇ ಭಕ್ತಿ ಅಂತ ಕರೆಸ್ಕೊಳ್ತದೆ. ಅವನಲ್ಲಿ ಅನನ್ಯವಾಗಿ ಶರಣಾಗತರಾಗಬೇಕು ಅಂದರೆ ಹೇಳ್ತಾರಲ್ಲ ವಿಜಯದಾಸರು, ಏನಂದರೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲಿ. ಅಂದರೆ ತೈಲಧಾರೆ ಅಂದರೆ ಯಾವ ರೀತಿ ಎಣ್ಣೆ ಒಂದು ಸಾರಿ ಬೀಳಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಅದು ಕಂಟಿನ್ಯೂ ಆಗಿ ಬೀಳ್ತದೆ, ಅದು ಎಲ್ಲೂ ಮಧ್ಯೆ ಮಧ್ಯೆ ಬ್ರೇಕ್ ತೊಗೊಳ್ಳಲ್ಲ. ಆ ರೀತಿ ಭಗವಂತನಲ್ಲಿ ನಾವೇನು ಮಾಡ್ತೀವಿ, ನಮ್ಮದು ನಾವೇನಂತ ಕರೆಸ್ಕೊಳ್ತೀವಿ ಅಂದರೆ ಚಿನ್ನ ಭಕ್ತರು ಅಂದರೆ ಯದ್ಯಪಿ ಚಿನ್ನ ಭಕ್ತರು ನಾವು ಕೂಡ ಅಲ್ಲ, ದೇವತೆಗಳೇ. ನಮಗೇನಂತಂದರೆ ನಾವು ಒಂದು ಇದರಲ್ಲೇ ಒಂದು ಗಾದೆ ಮಾತಿದೆ, ಕಾಮ ಪೂರ್ತೆ ಮಾಮ. ಕಾಮ ಅಂದರೆ ಕೆಲಸದ ಪೂರ್ತೆ ನಾವು ಅವ್ರನ್ನ ಇದು ಆ ರೀತಿ ಭಗವಂತಗೆ ನಾವು ಏನು ಮಾಡ್ತೀವಿ ಅಂತಂದರೆ, ನಮಗೆ ಯಾವುದಾದ್ರೂ ಐಹಿಕವಾದ ಇಚ್ಛೆಗಳನ್ನು ಪೂರೈಸ್ಲಿಕ್ಕೆ ಮಾತ್ರ ಅವನಿಗೆ ನಾವು ಏನಾದರೂ ವ್ರತ ನಿಯಮಗಳು ಮಾಡೋದಾಗಲಿ ಅಥವಾ ಬೇಡ್ಕೊಳ್ಳೋದಾಗಲಿ ಕಾಮ್ಯಕರ್ಮಗಳೇ ಮಾಡ್ತೀವಿ. ಆತ ನನ್ನ ಮನಸಾರೆ ಪ್ರತಿಯೊಂದು ನೀನೇ ಕೊಟ್ಟಿದ್ದೀಯಾ, ಆಮೇಲೆ ಪ್ರತಿಯೊಂದು ದ್ರವ್ಯಗಳು ನಿನ್ನ ಅನುಗ್ರಹದಿಂದನೇ ನನ್ನೆಲ್ಲ ಇಂದ್ರಿಯಗಳು ಎಲ್ಲ ನಿನ್ನ ಅಧೀನ, ಹೌದಾ. ಆಮೇಲೆ ಪ್ರತಿಯೊಂದು ನೀನು ಮಾಡಿದ ಪ್ರೇರಣೆಯ ಮಾಡಿದಂತೆ ನಾನು ಮಾಡ್ತಾ ಇದ್ದೇನೆ. ಎಲ್ಲ ಸಮರ್ಪಣಾ ಭಾವ ನಮ್ಮ ಹತ್ರ ಬರಲಿಕ್ಕೆ 100ಕ್ಕೆ 100ರಷ್ಟು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಇಲ್ಲ ಅಂತಂದರೆ, ನಾವು ಕಲಿಯ ಒಂದು ಆವೇಶಕ್ಕೆ ಒಳಪಟ್ಟವರು. ಕಲಿಯ ಒಂದು ಪ್ರಭಾವ ನಮ್ಮೆಲ್ಲರ ಮೇಲೆ ಅಂದರೆ ನಾವು ಹೇಳ್ತೀವಿ ಅಹಂಕಾರ ತತ್ವದಿಂದ ಎಲ್ಲರಿಗೂ ತಾರತಮ್ಯಯುಕ್ತ ನೋಡಿದಾಗ ನಮಗೆ ಕಲಿಯ ಆವೇಶ ಉಂಟು. ಅದರಲ್ಲಿ ಮನುಷ್ಯರಿಗಂತೂ ನಾವು ತಾಮಸರಿದ್ದೀವೋ ರಾಜಸರಿದ್ದೀವೋ ಸಾತ್ವಿಕರಿದ್ದೀವೋ ಯಾವುದು ಏನೋ ನಮ್ಮ ಅಳತೆ ನಮಗೆ ಗೊತ್ತಿಲ್ಲ. ಆ ದೃಷ್ಟಿಯಿಂದ ನಾವು ಸುಮ್ಮನೆ ನಮಗೆ ಭಗವಂತನಲ್ಲಿ ನಾವು ತೋರಿಸೋದು ಭಕ್ತಿ ಎಲ್ಲ ಹೇಳ್ತಾರೆ ದಾಸರಾಯರುಗಳು ಕೂಡ ಡಾಂಬಿಕ ಭಕ್ತಿ ಅಂತ ಅಂತಾರೆ. ಡಾಂಬಿಕ ಅಂದರೆ ಸುಮ್ಮನೆ ಡಂಬಕ್ಕೆ ಡಂಬಚಾರಕ್ಕಯ್ಯೋ ಅವ್ನು ಭಾಳ ಭಕ್ತಿ ಉಳ್ಳವನು, ಅವ್ನು ಭಾಳ ಭಗವಂತನ ಇದನ್ನು ಮಾಡೋನು. ಆ ರೀತಿ ಇದ್ದರೆ ನಮಗೆ ಈ ರೀತಿ ಕಷ್ಟಗಳು ಬರಲ್ಲ, ಕಷ್ಟಗಳ ಅನುಭವ ಆಗಲ್ಲ. ಅದರ ಜೊತೆಗೆ ಏನಂತಂದರೆ ನಮ್ಮನ್ನು ಭಗವಂತ ಎತ್ತಿ ಹಿಡಿದಿರ್ತಾನೆ, ಅದರ ಅನುಭವನೇ ನಮಗಿಲ್ಲ. ಆ ದೃಷ್ಟಿಯಿಂದ ನಾವು ಯಾವ ಇದಕ್ಕೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಭಗವಂತನ ಒಂದು ಕ್ಷಣ ಆಗಲಿಕ್ಕೆ ಕೂಡ ಯಾವ ರೀತಿ ಭಗವದ್ ಭಕ್ತರಿಗೆ ನೋವು ಕೊಡ್ತದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಪರಿಪರಿ ದೇಹದಿಂದ ಆಯಾಸ ಪಡಬಹುದು. ನೋಡ್ರಿ, ಅವ್ರು ಹೇಳೋ ಮಾತಿಗೆ ನಮಗೆ ಎಷ್ಟು ವ್ಯತಿರಿಕ್ತದ. ಈ ದೇಹದ ಆಯಾಸ, ನಮಗೆ ದೇಹನೇ ನಾನು, ದೇಹಾಭಿಮಾನನೇ ನಮ್ಮದು, ದೇಹನೇ ನಾನು, ನನ್ನದೊಂದು ದೇಹ ಒಂದು ಸ್ವಲ್ಪ ನೋಯಬಾರ್ದು. ಇತ್ತೀಚಿನ ನಮ್ಮ
ಏನಂತಾರೆ ಲಕ್ಸುರಿಯಸ್ ಲೈಫ್ ಅಥವಾ ವೈಭವೀಕರಣ ಜೀವನದೊಳಗೆ ನಮಗೆ ಎಲ್ಲ ಸೌಕರ್ಯಗಳು ಸರಿಯಾಗಿ ಒದಗಿಬಿಟ್ಟಿವೆ. ಯಾಕಂದರೆ ಇವತ್ತು ಈಗಿನ ಕಾಲಕ್ಕೆ ಹೆಚ್ಚು ಕಡಿಮೆ ದುಡ್ಡಿನ ಅವಶ್ಯಕತೆ ಯಾರಿಗೂ ಇಲ್ಲ. ಎಲ್ಲ ಸೌಕರ್ಯಗಳು ಹೆಚ್ಚಾಗಿ ನಮಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ಸಿಕ್ಕಿಬಿಟ್ಟಿವೆ. ಅದರಿಂದ ನಮಗೇನಂದ್ರೆ ದೇಹಾಯಾಸ ಕಿಂಚಿತ್ತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಸಹಿಸೋ ಶಕ್ತಿ ಕೂಡ ನಮ್ಮ ಹತ್ರ ಇಲ್ಲ. ನಾವು ಅಲ್ಪಜ್ಞರು, ಅಲ್ಪ ಯೋಗ್ಯತೆ ಉಳ್ಳವರು. ಅದನ್ನೇ ಹೇಳ್ತದೆ ಜೀವ. ಪರಿಪರಿ ದೇಹದಿಂದ ಆಯಾಸ ಪಡಬಹುದು. ದಾಸರಾಯರು ಹೇಳ್ತಾರೆ, ನಮಗೆ ವ್ಯತಿರಿಕ್ತವಾಗಿ ದೇಹದಿಂದ ಆಯಾಸ ಪಟ್ಟರೆ ಪಡಬಹುದು ನಾನು, ಅದಕ್ಕೆ ನಾನು ಗಟ್ಟಿ ಇದ್ದೀನಿ, ಅದನ್ನು ನಾನು ಸಹಿಸ್ಕೋಬೋದು ಅಂತ. ಆ ದೃಷ್ಟಿಯಿಂದ ಯಾಕೆ ಹೇಳ್ತಾರೆ ಇವೆಲ್ಲ ಮಾತು ಅಂದರೆ, ಅವರು ಅರ್ಜುನಾಂಶ ಸಂಭೂತರು. ವಾಯುದೇವರ ವಿಶೇಷ ಅನುಗ್ರಹ ಆವೇಶ ಅಂದರೆ ಅವರಲ್ಲಿ ಇರ್ತದೆ. ಅದರ ಜೊತೆಗೇನಂದ್ರೆ ನರನಾರಾಯಣರಾದಾಗ ಸಾಕ್ಷಾತ್ ನರನಲ್ಲಿ ಕೂಡ ವಾಯುದೇವರ ಆವೇಶ, ಭಗವಂತನ ಆ ಕಿಂಚಿತ್ ಅನುಗ್ರಹ ಆವೇಶ ಇತ್ತು ಅಂತ ಕೇಳ್ತೀವಿ ನಾವು. ಆ ದೃಷ್ಟಿಯಿಂದ ಅರ್ಜುನ ನಮ್ಮೆಲ್ಲರಿಗಿಂತ ಉತ್ತಮ ದೇವತೆ. ಅವರ ಹೇಳೋದು ಸಹಜವಾಗಿ ದೇಹಾಯಾಸ ಪಡಲಿಬಹುದು ಅಂತ. ಆದರೆ ನಮ್ಮ ಯೋಗ್ಯತೆಗೆ ಅದು ಸರಿ ಅಲ್ಲ. ಆದರೆ ಅವರ ಮಾತಿನಲ್ಲಿ ನಾವು ಯಾವ ರೀತಿ ಭಾಗವತೋತ್ತಮ ಇರ್ತಾರೆ ಅಂತ ಅರ್ಥೈಸ್ಕೊಳ್ಳೋದು ಮಾತ್ರ ನಮಗೆ ಯೋಗ್ಯತೆ ಉಂಟು. ಧರಣೀಪತಿಯ ಬಾಧೆ ಸ್ವೀಕರಿಸಲಬಹುದು. ಧರಣೀಪತಿ ಅಂದರೆ ರಾಜನ ಬಾಧೆಯನ್ನು ಸ್ವೀಕರಿಸಲಬಹುದು. ಇದನ್ನು ಕೂಡ ಅವರ ಜೀವನದಲ್ಲಿ ಅನುಭವ ಆಗಿಬಿಟ್ಟಿದೆ. ಆಗಲೇ ಸೋಮಭೂಪಾಲ ಅನ್ನುವ ರಾಜ ಏನಂತಂದ್ರೆ ಅವರನ್ನು ಇದರಲ್ಲಿ ಆಸ್ಥಾನದಲ್ಲಿ ಅವರಿಗೇನಂತಂದ್ರೆ ಅವಮರ್ಯಾದೆ ಮಾಡಿದಾಗ ಅದನ್ನು ಸಹಿಸಿಕೊಂಡು ನಿನ್ನ ಅನುಗ್ರಹದಿಂದ ಏನು ಅಂತಂದರೆ ಭಗವಂತನ ಅನುಗ್ರಹದಿಂದ ವಾಯುದೇವರ ಒಂದು ಚಿಂತನವೇಲಿ ಪ್ರಾಣದೇವರ ಅನುಗ್ರಹದಿಂದ ಅವರೇನಂತಂದರೆ ಸಾಧನ ಮಾಡಿಕೊಂಡು ಈ ಮಟ್ಟಕ್ಕೆ ಅವರಿಗೆ ಬರಲಿಕ್ಕೆ ಕಾರಣ ಒಂದು ನಿಮಿತ್ತ ಅಷ್ಟೇ ಅದು. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ, ಧರಣೀಯ ಪತಿಯ ಬಾಧೆ ಸ್ವೀಕರಿಸಬಹುದು. ಸ್ವೀಕರಿಸಿ ಆಗಿಬಿಟ್ಟಿದೆ, ಅದನ್ನು ಕೂಡ ಸ್ವೀಕಾರ ಮಾಡಿದೆ ನಾನು ಅಂತ ಹೇಳ್ತಾ ಇದ್ದಾರೆ. ನರನಿಂದ ಬಲು ಪರಿ ನಿಂದೆ ಒಯ್ದಲಿಬಹುದು. ನೋಡ್ರಿ, ಧರಣಿಪತಿ ಆದಮೇಲೆ ನರನಿಂದ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಜನಸಾಮಾನ್ಯರ ನಿಂದೆ. ಯಾಕಂದರೆ ಜನಸಾಮಾನ್ಯರು ನಿಂದಕರಿರಬೇಕು ಅಂದರೆ ಏನಂದರೆ ಆ ನಿಂದೆಯನ್ನು ಇವ್ರು ಏನು ಮಾಡಿದರು, ನಿಂದೆ ಒಯ್ದಲಿಬಹುದು, ಅದನ್ನು ಸ್ವೀಕಾರ ಮಾಡ್ತೀವಿ. ನಿಂದೆ ಅಂದರೆ ಅವರು ನಿಂದೆ ಮಾಡೋದು ಅವರು ಯಾಕೆ ಅಂತಂದರೆ ಈ ನಿಂದೆ ಅಪನಿಂದೆಗಳು ಒಳ್ಳೆಯದು ಯಾವುವು ಎಲ್ಲವನ್ನು ಸಹಿಸೋ ಶಕ್ತಿ ಕೇವಲ ಹರಿದಾಸರಿಗೆ ಮಾತ್ರ ಉಂಟು. ಅದನ್ನು ಅಂಥವ್ನು ಇದ್ದವನು ಮಾತ್ರ ಹರಿದಾಸನಾಗಿದ್ದರೆ ಹೇಗಿರಬೇಕು ಅನ್ನೋ ಗುಣದಲ್ಲಿ ಇದು ಕೂಡ ಒಂದು. ನಿಂದಾಸ್ತುತಿಗಳ ತಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ, ಬಂದದ್ದೆಲ್ಲ ಬಂದಷ್ಟರಲ್ಲೇ ಬಾಳಿಕೋ, ಇದನ್ನೇ ಹೇಳ್ತಾರೆ ದಾಸರ ಮಾತುಗಳು. ಹೌದಾ, ಸಂದೇಹ ಬಂದಲ್ಲಿ ಕೇಳಿಕೋ. ಅದರಲ್ಲಿ ಈ ನಿಂದಾಸ್ತುತಿಗಳನ್ನು ನಿಂದ್ಯವನ್ನು ನಾನು ತಾಳಬಹುದು. ಯಾಕೆ ತಾಳಬಹುದು ಅಂದರೆ ಈ ತಾಳುವಿಕೆಯಿಂದ ತಪವೂ ಇಲ್ಲ. ಈ ತಾಳುವಿಕೆಯೇ ನನಗೆ ಒಂದು ತಪಸ್ಸಾಗಿ ಪರಿಣಮಿಸಿ ನಿನ್ನನ್ನು ನಾನು ಅದರಲ್ಲಿ ಕೂಡ ಒಂದು ನಿನ್ನ ರೂಪವನ್ನು ಕಾಣ್ತೇನೆ ಅಂತ ಹೇಳುವಂತಹ ಉನ್ನತ ಮಟ್ಟದ ಯೋಗ್ಯತೆ ಉಳ್ಳವರು ಹರಿದಾಸರು. ಹೌದಾ. ದಾರಿದ್ರ್ಯ ದೋಷ ಅನುಭವಿಸಲಬಹುದು. ದಾರಿದ್ರ್ಯ ದೋಷ ಅನ್ನೋ ಅರ್ಥ ಏನಂತಂದರೆ, ಈ ದಾರಿದ್ರ್ಯ ಅನ್ನುವ ಅರ್ಥ ನಮಗೆ ನೋಡೋದು ನಾವು ಅನ್ನ, ಬಟ್ಟೆ, ವಸ್ತ್ರ, ಆಹಾರ, ಆಶ್ರಯ ಇಲ್ಲ ಅಂದರೆ ದಾರಿದ್ರ್ಯ ಅಂದ್ಕೋತೀವಿ. ಯದ್ಯಪಿ ಅವರು ದಾರಿದ್ರ್ಯ ಹೇಳೋದು ನಿನ್ನ ಕಾಣದ ಭಕುತಿ ದಾರಿದ್ರ್ಯನ ಶಕುತಿ ಅಂತ. ದಾರಿದ್ರ್ಯನ ನಿನ್ನ ಕಾಣಲಿಲ್ಲ ಅಂತಂದರೆ ನಿನ್ನ ಕಾಣದಿಪ್ಪನರ ಒಂದು ಹರಿಕಾಂಬೋ ಸುಳಾದಿಯಲ್ಲಿ ಅಥವಾ ನಾವು ಹಿಂದೆ ನೋಡಿದ್ವಿ, ಆಗಲೇ ಆ ಸುಳಾದಿ ನೋಡಿ ಆಗಿದೆ. ಅದರಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕಾಣಲಿಲ್ಲ ಅಂತಂದರೆ ನನಗೆ ಅದೇ ದಾರಿದ್ರ್ಯ. ಮುಖ್ಯವಾಗಿ ಭಗವಂತ ಪ್ರಸನ್ನ ಆದರೆ ಎಲ್ಲ ಪ್ರಸನ್ನತೆ ನನಗೆ ಉಂಟು. ಆಮೇಲೆ ಇಹದ ಎಲ್ಲ ಸೌಖ್ಯಗಳು ಸಿಕ್ಕಂತೆ ಅನ್ನೋ ಅರ್ಥ. ಕಿಂ ಅಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ ಅಂತ ಹೇಳ್ತದೆ ಶಾಸ್ತ್ರ. ಅಂದರೆ ಭಗವಂತ ಒಲ್ದ ಅಂದರೆ ಯಾವುದು ಅಲಭ್ಯ ಅಲ್ಲ. ಆ ರೀತಿ ಇವರು ಎಲ್ಲರ ಭಾರವನ್ನು ಸಹಿಸಲಿಬಹುದು, ಸ್ವೀಕಾರ ಮಾಡಬಹುದು, ದಾರಿದ್ರ್ಯ ದೋಷ ಅನುಭವಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಏನು ಅಂದರೆ, ಖಂಡಿತ ಇದನ್ನೆಲ್ಲ ನಾನು ಏನಂತಾರೆ ಒಪ್ಪಿಕೊಂಡು ಬಿಟ್ಟಿದ್ದೇನೆ. ನಿನ್ನ ಒಂದು ವಿಸ್ಮರಣೆ ಆಗಲಿ ಅಥವಾ ನಿನ್ನ ಕಾಣದೇ ಇರೋದು, ನಿನ್ನ ಕರುಣೆ ಇಲ್ಲದೆ ನಾನು ಬಾಳಲಾರೆ ಅನ್ನೋದನ್ನು ಸ್ಪಷ್ಟವಾಗಿ ದಾಸರಾಯರು ಹೇಳ್ತಾ ಇದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತದೆ ದಾಸತ್ವ ಸ್ವೀಕಾರ ಮಾಡಬೇಕನ್ನುವ ಮನಸ್ಸಿದ್ದವನಿಗೆ ಯಾವ ರೀತಿ ಇರಬೇಕು ಅನ್ನೋದು ನಮಗೆ ಪರೋಕ್ಷವಾಗಿ ದಾಸರಾಯರು ತೋರಿಸ್ತಾ ಇದ್ದಾರೆ. ಆ ಚಿಂತನೆ ಮಾಡ್ತಾ ಹೋದರೆ ಅನೇಕ ವಿಷಯಗಳು ಇದರಲ್ಲಿ ಹೊರಗೆ ನಮಗೆ ಹೊಳಹುಗಳು ಗೊತ್ತಾಗ್ತದೆ. ಪರಿತು ಇನ್ನತಾದವೆಲ್ಲ ಬಾರಲೇಕೆ ನಿನ್ನ ಸಿರಿಚರಣ ಹೃದಯದಲ್ಲಿ ಕಾಣದಿಪ್ಪ ಪರಮ ದುಃಖವನ್ನು ದುಸ್ಸಹವಾಗಿದೆ. ನೋಡಿ, ಅವ್ರಿಗೆ ಯಾವುದ ದುಃಖ ಅಂತಂದರೆ ಹೇಳಿದ್ನಲ್ಲ, ಬಿಂಬಾಪರೋಕ್ಷ ಅಂದರೆ ಭಗವಂತನ ಒಂದು ಈ ರೀತೆಲ್ಲ ಇದ್ದದನ್ನು ನಾನು ಸಹಿಸ್ತೇನೆ. ಆದರೂ ಕೂಡ ನಿನ್ನ ಸಿರಿಚರಣ, ನಿನ್ನ ಒಂದು ಅನುಗ್ರಹ, ನಿನ್ನ ಒಂದು ರೂಪ, ನಿನ್ನ ಒಂದು ಬಿಂಬರೂಪ ನನ್ನ ಹೃದಯದಲ್ಲಿ ಕಾಣದೇ ನನಗೆ ದುಸ್ಸಹವಾಗಿದೆ. ಅದನ್ನು ಸಹಿಸಲಿಕ್ಕೆ
ಸಾಧ್ಯ ಆಗ್ತಾ ಇಲ್ಲ. ಎಷ್ಟು ರೀತಿಯಿಂದ ಭಗವಂತನ ಅನುಗ್ರಹಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ದಾಸರಾಯರು ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ಭಾವನೆ ಇದ್ದವ್ರು ಮಾತ್ರ ನಾವು ಹರಿದಾಸರು ಅಂತ ಹೇಳಬೇಕು. ಕರ್ಣಪ್ರೇರಕನಿಗೆ ಪ್ರತ್ಯೇಕ ಹೇಳುವುದಕ್ಕೆ ಕರುಣಸಾಗರನೇ ಕಮಲನಯನ. ಕರ್ಣಪ್ರೇರಕ ಅಂದರೆ ನಮ್ಮ ಇಂದ್ರಿಯಗಳಿಗೆ ಪ್ರೇರಕನಾದ ನಿನಗೆ ಮತ್ತೆ ಮತ್ತೆ ಅಥವಾ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಉಂಟಾ? ಯಾಕೆ ಅಂದರೆ ನನಗೆ ಏನು ಬೇಕು ಅನ್ನೋದು ನಿನಗೆ ಗೊತ್ತು ಸ್ವಾಮಿ. ಆದ್ದರಿಂದ ನನಗೆ ಏನು ಬೇಕು ಅನ್ನೋದನ್ನು ನೀನು ಹೇಳಿ ನನಗೆ ಪ್ರತ್ಯೇಕ ನಾನು ನಿನ್ನ ಮೇಲೆ ನಿವೇದನ ಮಾಡೋದು ಬೇಕಿಲ್ಲ, ವಿನಂತಿಸಿಕೊಳ್ಳೋದು ಬೇಕಿಲ್ಲ. ಅದಕ್ಕೆ ಕರುಣಸಾಗರನೇ ಕಮಲನಯನ. ಮರುಳೆ ಛಿದ್ರಗಳೆಷ್ಟು ಇರಲಿ ಮತ್ತಿರಲಿ. ಮರುಳೆ ನಾನು ಅಜ್ಞಾನಿ, ಮರುಳೆ ಅಂತಂದರೆ ತಿಳಿಯದವ ನಾನು. ಛಿದ್ರಗಳೆಷ್ಟು ಇರಲಿ ಮತ್ತಿರಲಿ. ಛಿದ್ರನ ಅರ್ಥ ಏನಂತಂದರೆ ದೋಷಗಳು, ನನ್ನಲ್ಲಿ ಅನೇಕ ದೋಷಗಳು ಇರಲಿ, ಮತ್ತು ಅದನ್ನೆಲ್ಲನೂ ನೀನು ಕ್ಷಮ ಮಾಡು, ಕ್ಷಮಿಸಬೇಕು. ತರುಳನ ಅಪರಾಧ ಕ್ಷಮಿಸಬೇಕು. ಕರಿರಾಜ ವರದ ಗುರು ವಿಜಯ ವಿಠಲರೇಯ ಮೊರೆ ಹೊಕ್ಕೆನೋ ಸಲಹಬೇಕು ಕರುಣಿ. ಇಂತಹವೆಲ್ಲ ನನ್ನ ದೋಷಗಳು, ಅನಂತ ದೋಷಗಳು, ಅನಂತ ಅಪರಾಧಗಳು ಎನ್ನಲ್ಲಿ ಉಂಟು ಸ್ವಾಮಿ. ಆದರೂ ಕೂಡ ನೀನು ಅದನ್ನು ಕ್ಷಮ ಮಾಡಿ ನನಗೆ ಅಪರಾಧ, ತರಳನ ಅಪರಾಧ, ಈ ಕಂದನ ಅಪರಾಧಗಳನ್ನು ನೀನು ಕ್ಷಮ ಮಾಡಿದ್ರೆ ಮಾತ್ರ ನಾವು ನೋಡ್ತೀವಿ ಅವನು ಭಕ್ತಾಪರಾಧ ಸಹಿಷ್ಣು. ಮುಖ್ಯವಾಗಿ ನಾವು ಹೇಳೋದು ಅಂತಂದರೆ ಅನೇಕ ಭಕ್ತರು ಎಲ್ಲರೂ ಅಪರಾಧಗಳು, ಯಾರು ಅಪರಾಧ ಮಾಡಿದವರೇ ಇಲ್ಲ. ಮುಖ್ಯವಾಗಿ ನಾವು ನೋಡ್ತೀವಿ ಹರಿಕಥಾಂಸಾರದಲ್ಲಿ ದೇವತೆಗಳೆಲ್ಲ ಹೇಳ್ತಾರೆ, ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳು ಎಡಿಸಿದನೇ ಕರುಣಾ ಸಮುದ್ರ ಹರಿ. ಕರುಣೆಯಿಂದನೇ ನಮ್ಮನ್ನೆಲ್ಲರನ್ನ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಕರುಣೆಯಿಂದನೇ ಎಲ್ಲರ ಅಪರಾಧಗಳನ್ನು ಅವನು ನಮ್ಮ ಅಪರಾಧಗಳು ಕ್ಷಮ ಮಾಡದೆ ಹೋದರೆ ನಮಗೆ ಏನಂತಾರೆ, ಮೋಕ್ಷನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ನಾವು ಎದರಲ್ಲಿ ಏನಿದ್ದೀವಿ ಅದರಲ್ಲೇ ಕೊಳಿಬೇಕಾಗುತ್ತೆ. ನಮಗೆ ಅಜ್ಞಾನನೇ ತುಂಬಿ ಹೋಗ್ತದೆ ಹೊರತಾಗಿ ಅವನ ಕರುಣೆಯಿಂದಲೇ ಜ್ಞಾನ, ಅವನ ಕರುಣೆಯಿಂದಲೇ ನಮಗೆ ಅನ್ನ, ಕರುಣೆಯಿಂದಲೇ ಆಶ್ರಯ ಮೊದಲಾದ ದ್ರವ್ಯಗಳು ಪ್ರತಿಯೊಂದು ನಮಗೆ ಬಂದದ್ದು, ಸೃಷ್ಟಿಗೆ ತಂದದ್ದೇ ಕರುಣೆಯಿಂದ. ಕರಿರಾಜ ವರದ ಗುರು ವಿಜಯ ವಿಠಲರೇಯ ಮೊರೆ ಹೊಕ್ಕೆನೋ ಸಲಹಬೇಕು ಕರುಣಿ. ಕರಿರಾಜ ವರದ ಅಂತಂದರೆ ಗಜೇಂದ್ರನನ್ನು ರಕ್ಷಣೆ ಮಾಡಿದಂತಹ ಸ್ವಾಮಿ. ಅವನನ್ನು, ಅದು ಒಂದು ತಾಮಸ ಜೀವ, ಅದಕ್ಕೇನು ಸಾವಿರಾರು ವರ್ಷಗಳಲ್ಲಿ ಅದು ಏನಂತಂದರೆ ನೆಗಳೆ ಬಾಯಿಗೆ ಅಂದರೆ ಮೊಸಳೆ ಬಾಯಿಗೆ ಸಿಲುಕಿ ಸರೋವರದಲ್ಲಿ ಏನಂತಾರೆ ಬಳಲ್ತಾ ಇತ್ತು. ಅದನ್ನು ನೀನು ಒಂದೇ ಕ್ಷಣಕ್ಕೆ ಆವಾಗ ಹಿಂದೆ ಮಾಡಿದ ಪುಣ್ಯದಿಂದ ಅವನಿಗೆ ನಿನ್ನ ಸ್ಮರಣೆ ಬಂದದಕ್ಕೆ ಒಂದು ಕ್ಷಣದಲ್ಲಿ ಅವನಿಗೆ ಕಾಯ್ತಾ ಇದ್ದಂತೆ ಸ್ವಾಮಿ. ಹೇಳ್ತಾರೆ ಶಾಸ್ತ್ರದೊಳಗೆ, ಗಜೇಂದ್ರ ಮೋಕ್ಷ ಅಷ್ಟಮಸ್ಕಂದ ಭಾಗವತದಲ್ಲಿ ಬರುವಂಥ ವಿಷಯವನ್ನು ಹೇಳ್ತಾರೆ. ಏನು ಅಂತಂದರೆ ಕಾಯ್ತಾ ಇದ್ದಂತೆ ಭಗವಂತ ಯಾವಾಗ ಕರೀತಾನೋ ನಾನು ಯಾವಾಗ ಹೋಗಿ ಸಹಾಯ ಮಾಡಲಿ ಅಂತ. ಅಂದರೆ ಭಕ್ತರ ಸಲುವಾಗಿ, ಭಕ್ತರ ಬಿಡೆ ಮೀರದೆ ಓಡೋಡಿ ಬರ್ತಾನಂತೆ. ಅಂತಹ ಭಕ್ತಿ ಮಾಡುವ ಯೋಗ್ಯತೆ ಕೇವಲ ಕರಿರಾಜ ಅಂದರೆ ಅವನು ಶಾಪಗ್ರಸ್ತನಾಗಿ ಇಂದ್ರದ್ಯುಮ್ನ ರಾಜ, ಅವನು ಮಹಾಭಕ್ತ ಅವನು ಕೂಡ. ಮತ್ತು ಗಂಧರ್ವ, ಅವನು ಮೊಸಳೆ ಕೂಡ ಗಂಧರ್ವ, ಅದು ಕೂಡ ಶಾಪಗ್ರಸ್ತವಾಗಿ ಬಿದ್ದಿತ್ತು. ಈ ರೀತಿ ಎಲ್ಲರನ್ನು ಉದ್ಧಾರ ಮಾಡುವಂತಹ ಸ್ವಾಮಿ ಕರುಣೆಯಿಂದ ರಕ್ಷಣೆ ಮಾಡಿದ ಕರಿರಾಜ ವರದ ಅಂತ ಅವನನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ದಾಸರಾಯರು. ಮೊರೆ ಹೊಕ್ಕೆನೋ ಸಲಹಬೇಕು ಕರುಣೆ. ನಿನ್ನನ್ನು ನಾನು ಶರಣು ಬಂದಿದ್ದೇನೆ ಸ್ವಾಮಿ, ನನ್ನನ್ನು ಸಲಹು ಅಂತ ಹೇಳ್ತೀರಿ. ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತೀವಿ, ದಾಸರು ಹರಿದಾಸರ ಒಂದು ಕ್ರಿಯೆ ಆಗಲಿ, ಆರ್ತನಾದ ಆಗಲಿ, ವಿನಂತಿ ಆಗಲಿ ಯಾವ ರೀತಿ ಇರಬೇಕು, ಈ ರೀತಿ ಬರಬೇಕು. ಈ ರೀತಿ ಇದ್ದಾಗ ಮಾತ್ರ ನಾವು ಹೇಳ್ತಾರೆ ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ. ಕೇವಲ ನಾವು ದಾಸರಾದ್ವಿ, ನಾವೇನೋ ರಚನೆ ಮಾಡಿದ್ವಿ, 4 ಅಕ್ಷರಗಳು ಬರೆದ್ವಿ ಅಂತಂದರೆ ದಾಸರಾಗಲಿಕ್ಕೆ ಸಾಧ್ಯವಿಲ್ಲ. ದಾಸತ್ವ ಅನ್ನೋದು ಸರ್ವ ಸಮರ್ಪಣೆ, ಪ್ರತಿಯೊಂದನ್ನು ಸಮರ್ಪಣೆ ಮಾಡುವ ಭಾವ ನಂಬಲ್ಲಿ ಬರಬೇಕು. ದುಃಖ, ಇದು ದೋಷಗಳು ಹೇಳ್ತಾ ಇದ್ದಾರೆ, ಎಲ್ಲವನ್ನು ನಾನು ಸಹಿಸಬಹುದು, ದೇಹದ ಅದನ್ನು ಸಹಿಸಬಹುದು ಅಂತ ಅವ್ರು ಹೇಳುವಂತಹ ಯೋಗ್ಯತೆ ದಾಸರಾಗೋರು ತಂದುಕೊಳ್ಬೇಕಾಗ್ತದೆ. ಅದಕ್ಕೆ ನಾವು ಕಠಿಣವಾಗಿ ನಮ್ಮ ಏನಂತಾರೆ ಕಾಯ ವಾಚ ಮನಸ್ಸ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಆ ಸಿದ್ಧತೆಯ ಒಂದು ಕ್ರಮ ನಮ್ಮ ಹತ್ರ ಇಲ್ಲ ಅಂದರೆ ನಾವು ಯಾವ ದಾಸರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಯೋಗ್ಯತೆ ಅಂತೂ ಅಲ್ಪ ಯೋಗ್ಯತೆ. ಆ ಒಂದು ದೃಷ್ಟಿಯಿಂದ ದೈಹಿಕವಾದ ಯಾವುದಂತೂ ಇತ್ತೀಚಿನ ನಮ್ಮ ಒಂದು ಯೋಗ್ಯತೆಗೆ ಜೀವಿಗಳ ಏನಂತಾರೆ ನಿಶ್ಶಕ್ತರು, ನಾವು ನಿರ್ಬಲರು. ಆ ನಿರ್ಬಲತೆಯಿಂದ ನಮಗೇನಂತಂದರೆ ಕಲಿ ಆವೇಶ ತುಂಬಿ ಹೆಚ್ಚಾದದರಿಂದ ನಮಗೆ ಸೌಕರ್ಯಗಳೇ ಬಹಳ ಹೆಚ್ಚು ಕಾಣಿಸ್ತವೆ. ಮತ್ತು ಅದರ ಜೊತೆಗೇನಂತಂದರೆ ಐಹಿಕ ಸುಖಗಳೇ ನಮಗೆ ಶಾಶ್ವತ ಅನ್ನುವ ದೃಷ್ಟಿಯಿಂದ ನಾವು ನೋಡ್ಕೊಂಡು ಹೋದರೆ ಯಾವತ್ತೂ ನಾವು ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಇಂತಹ ದಾಸರಾಯರ ವಿಶೇಷವಾದ ವಿಚಾರಗಳನ್ನು, ನುಡಿಗಳನ್ನು ಯಥಾವತ್ತಾಗಿ
ತಿಳಿಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋದರೆ ಇಂದಿಲ್ಲ ನಾಳೆ ಭಗವಂತ ನಮಗೆ ಅನುಗ್ರಹ ಮಾಡಬಹುದು, ಕರುಣೆ ತೋರ್ಬೋದು. ಯಾವ ರೀತಿ ಸಾವಿರಾರು ವರ್ಷ ಗಜೇಂದ್ರ ಕಾಯ್ದನೋ ಆ ರೀತಿ ನಾವು ಕೂಡ ಇನ್ನೆಷ್ಟು ಜನ್ಮಗಳೋ ಗೊತ್ತಿಲ್ಲ ಅವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಯತ್ನ ಮಾಡೋಣ. ಇಂತಹ ವಿಶೇಷದಾಸರಂತಹ ಮಹಾನ್ ಸಾಧಕರ ಅಥವಾ ಮಹಾನ್ ಒಂದು ಚೇತನರ, ಉತ್ತಮ ದೇವತೆಗಳ ಒಂದು ವಿಷಯಗಳನ್ನು ನಾವಿಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ ದಾಸಕಾವ್ಯ ಚಿಂತನೆಯಲ್ಲಿ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.